ವಿಡಿಯೋ ಕಾನ್ಫರೆನ್ಸ್ ಅಲ್ಲ, ಇಟ್ಸ್ ಹೋದ ಸತಿ ಏನು ವೆಬ್ಕಾಸ್ಟಿಂಗ್ ಅಂತೇಳಿ ಶುರು ಮಾಡಿದ್ವಿ. ಅದು ಒಳ್ಳೆ ರೀತಿಯಲ್ಲಿ ಎಲ್ಲ ಕಡೆಯೂ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮು ಸಡನ್ನಾಗಿ ಎಕ್ಸಾಮ್ ಟೈಮಲ್ಲಿ ಮಾಡಿಬಿಟ್ವಿ ಅದನ್ನ. ಈ ಸತಿಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಡಿ.ಸಿ ಅವರು, ಸಿ.ಇ. ಅವರು, ಎಲ್ಲ ಲೆವೆಲ್ ಅಡ್ಮಿನಿಸ್ಟ್ರೇಷನು, ತಹಸೀಲ್ದಾರ್ ಇರ್ಬೋದು, ವಿತ್ ನಮ್ಮ ಡಿಪಾರ್ಟ್ಮೆಂಟು BOಸಿಂದ ಹಿಡಿದು DDPIs ಎಲ್ಲರೂ ಕೂಡ ಇನ್ವಾಲ್ವ್ ಆಗಿ ಮಾಡ್ತಾಯಿದ್ದಾರೆ. ಎಲ್ಲ ಕಡೆಯೂ ಚೆನ್ನಾಗಿರುತ್ತೆ. ಬೆಳಗ್ಗೆ ನಾನು ಬೆಂಗಳೂರಿಂದ ಹೊರಡಬೇಕಾದ್ರೆ ಮಕ್ಕಳನ್ನು ಕೂಡ ಗೌರ್ಮೆಂಟ್ ಕಾಲೇಜಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಸುಮ್ಮನೆ ಕೇಳಿದೆ. ಎಲ್ಲ ಭಾಳ ಖುಷಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ. ಮತ್ತು 3 ಎಕ್ಸಾಮ್ ಪಾಲಿಸಿ ಮಾಡಿರೋದು ಖುಷಿ ಆಯಿತು. ಈ ಸ್ಟ್ರಿಕ್ಟ್ ಮಾಡಿರೋದು ಖುಷಿ ಇದೆ. ಮತ್ತು 3 ಎಕ್ಸಾಮ್ ಪಾಲಿಸಿ ಅಂದರೆ ಏನಾದರೂ ಅವ್ರಿಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಎಕ್ಸಾಮಲ್ಲಿ ಅಂತ ಹೇಳಿದ್ರೆ, ಸೇಮ್ ಇಯರಲ್ಲಿ ಅದೇ ವರ್ಷ 2ನೇ ಎಕ್ಸಾಮ್ ತೊಗೊಂಡು 3ನೇ ಎಕ್ಸಾಮ್ ತೊಗೊಂಡು, ಈಗ CBSE ಅವರೆಲ್ಲ ಅದನ್ನೇ ಕಾಪಿ ಮಾಡ್ತಾಯಿದ್ದಾರೆ, ವೆಬ್ಕಾಸ್ಟಿಂಗ್ ಮಾಡ್ತಾಯಿದ್ದಾರೆ. ಸೊ ಕೆಲಸನೂ ಭಾಳ ಕಮ್ಮಿ. ಇವಾಗ ಏನಾದ್ರು ಒಂದು ಕಡೆ ಕೂತ್ಕೊಂಡು ಇಡೀ ಜಿಲ್ಲೆದು ಒಂದು ರೂಮಲ್ಲಿ ಕೂತ್ಕೊಂಡು ಮತ್ತು ಅಲ್ಲಿರ್ತಕ್ಕಂಥ ಟೀಮ್ ಅವರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಕೂತ್ಕೊಂಡು ಮಾಡ್ತಾಯಿದ್ದಾರೆ. ಆಮೇಲೆ ಇಡೀ ರಾಜ್ಯದಲ್ಲಿ DC ಅವರು, C.E. ಅವರು ಅವರೆಲ್ಲರೂ ಕೂಡ ಫೀಲ್ಡಿಗೆ ನಮ್ಮ ಜೊತೆಗೆ ಬಂದಿರೋದು ಭಾಳ ಅನುಕೂಲ ಆಗಿದೆ. ನಮಗೇನು ಯಾವುದೇ ಥರದ ಪ್ರೆಷರ್ ಇಲ್ಲ, ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನಡೀತಾ ಇದೆ. ನಾನು ಅವ್ರದ್ದು ನನಗೇನಂದರೆ ಪಾಠ ಹೇಳ್ಕೊಡೋದು, ಸ್ಕೂಲಿಗೆ ಹೋಗೋದು, ಇದು ಮಾತ್ರ. ಅವ್ರದ್ದು ಬಗ್ಗೆ ಗೊತ್ತಲ್ಲ. ಇಲ್ಲ, ನಂಗೆ ಗೊತ್ತಿಲ್ಲ ಅದನ್ನು ಕಾನೂನಲ್ಲಿ ಏನಾದರೂ ವಯೋಲೇಷನ್ ಇದ್ದರೆ ನನ್ನ ಡಿಪಾರ್ಟ್ಮೆಂಟಲ್ಲಿ ನಾನು ಅದಕ್ಕೆ ಹೇಳ್ಬೋದು. ಅದು ಪರ್ಸ್ನಲ್ನ ತೊಗೊಂಡು ಕಿತ್ತಾಡಿರೋದನ್ನ ನಾನು ಉತ್ತರನೇ ಕೊಡಬಾರ್ದು. ಆ್ಯಕ್ಚುಲಿ ಕಿತ್ತಾಡ್ಕೊಳ್ಬೇಡಿ ಅಂತೀನಿ, ಯಾಕೆಂದರೆ ಶಿಕ್ಷಕರು ಯಾವಾಗಲೂ ಉದಾಹರಣೆ ಆಗಬೇಕು. ಅದನ್ನು ಅಷ್ಟು ಹೇಳ್ಬೋದಪ್ಪ, ಅದು ಬಿಟ್ಟು ಇನ್ನೇನು ಹೇಳೋದಕ್ಕೆ ಹೋಗೋದಿಲ್ಲ. ಚೆನ್ನಾಗಿದೆ. 7,16,000 ಚಿಲ್ಡ್ರೆ ಮಕ್ಕಳು ಎಕ್ಸಾಮ್ ತೊಗೊಳ್ತಾ ಇದ್ದಾರೆ. ಹೋದ ಸತಿ 6,96,000 ಇತ್ತು. ನಮ್ಮ ಇಂಟೆನ್ಷನ್ ಏನು ಅಂದರೆ ಕಲಿಕೆನೂ ಚೆನ್ನಾಗಿ ಆಗಬೇಕು ಇದರಿಂದ, ಪ್ಲಸ್ ಮಕ್ಕಳು ಹೊರಗಿರಬಾರ್ದು, ಬಂದು ಎಕ್ಸಾಮ್ಸ್ ತೊಗೋಬೇಕು. ಶಾಲೆಗೆ ಅಡ್ಮಿಷನ್ ಮಾತ್ರ ಆಗೋದಲ್ಲ, ಶಾಲೆಗೆ ದಿನ ಬರಬೇಕು. ಆ ಥರ ಇದನ್ನು ಇನ್ವಾಲ್ವ್ಮೆಂಟ್ ಆಗಲಿ ಅಂತಲೇ DC ಅವರು, C.E. ಅವರೆಲ್ಲ ಫೀಲ್ಡಿಗೆ, ಎಷ್ಟೋ ಕಡೆಗೆ DC ಅವರು, C.E. ಅವರು ಅವರೇ ಕ್ಲಾಸ್ ತೊಗೊಳ್ತಾ ಇದ್ದಾರೆ. ಆ ಥರದ್ದೆಲ್ಲ ಇನ್ವಾಲ್ವ್ಮೆಂಟ್ ಆದಾಗ ಆಟೋಮೆಟಿಕಲಿ ಎಜುಕೇಷನ್ ಕ್ವಾಲಿಟಿ ಚೆನ್ನಾಗಿ ಆಗ್ತದೆ. ಹಾಂ, ಇಲ್ಲ ಕೆಲವೊಂದಲ್ಲ. ಏನಾಗ್ತದೆ, ಎಕ್ಸಾಮಿನೇಷನನ್ನು ಪವಿತ್ರತೆಯನ್ನು ಕಾಪಾಡೋದಕ್ಕೆ ಈ ಡಿಸಿಷನ್ ಹೋದ ಸತಿ ತೊಗೊಂಡ್ವಿ. ಇದು ಒಳ್ಳೆಯದೋ ಕೆಟ್ಟದೋ ಹೇಳಿ. ಈಗ ಎಲ್ಲರೂ ಕೂಡ ಇಡೀ ದೇಶದಲ್ಲಿ ಆವಾಗ ಸ್ವಲ್ಪ ಕ್ರಿಟಿಸಿಸಮ್ ಆಗ್ತದೆ ಸ್ವಾಭಾವಿಕವಾಗಿ ಒಂದು ಹಾರ್ಡ್ ಡಿಸಿಷನ್ ತೊಗೊಂಡಾಗ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಏನಂದರು, ಮಕ್ಕಳಿಗೆ ಕಾಪಿ ಹೊಡ್ತಕ್ಕಂಥ ಇದನ್ನು ನಾವು ಮಾಡಿಸ್ಬಾರ್ದು. ಅದು ಹಿಂದೆ ಬಂದಿದೆ, ಹೆಂಗೆ ಬಂದಿದೆ ಅದು ಚರ್ಚೆ ಬೇಡ. ಈಗ ನಾವಿದ್ದೀವಿ, ಒಳ್ಳೇದು ಕೊಡಬೇಕು. ಡ್ರಾಪ್ ಆದ್ರೂ ಕೂಡ ಈ ಸತಿ ಶಿಕ್ಷಕರು, ಅಡ್ಮಿನಿಸ್ಟ್ರೇಷನ್ನು, ನಮ್ಮ ಡಿಪಾರ್ಟ್ಮೆಂಟು, ಮಾನ್ಯ ಮುಖ್ಯಮಂತ್ರಿಗಳು ರೆಗ್ಯುಲರಾಗಿ ಒಂದೊಂದು ತಿಂಗಳಿಗೆ ರಿವ್ಯೂ ತೊಗೋತಾರೆ, ಹೆಂಗೆ ಏನು ನಡೀತಾ ಇದೆ ಅಂತ. ಯಾಕೆಂದರೆ ಮಕ್ಕಳಿಗೆ ಊಟ ಕೊಡ್ತೀವಿ, ಮೊಟ್ಟೆ ಇಲ್ಲೇ ಲಾಂಚ್ ಮಾಡಿದ್ದು ಇಡೀ ರಾಜ್ಯದಲ್ಲಿ ನಾವು ಫಸ್ಟ್ ಮಾಡಿದಾಗ. ಬುಕ್ಸ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಮಕ್ಕಳಿಗೆ ಎಜುಕೇಷನ್ ಕ್ವಾಲಿಟಿ ಚೆನ್ನಾಗಿ ಕೊಡಲಿಲ್ಲ ಅಂದರೆ ತಪ್ಪಾಗುತ್ತೆ ಅಂತ ಹೇಳಿ ಈಗ ಟೀಚರ್ಸ್ ಕೊರತೆಯೂ ಕೂಡ ನೀಗಿಸ್ತಕ್ಕಂಥದ್ದು ಹಂತವಾಗಿ ನಾವು ಮಾಡ್ತಾಯಿದ್ವಿ. ಮುಂಚೆ ಸರ್ಕಾರದಕ್ಕಿಂತ ಹೆಚ್ಚು ಕೊಡ್ತಾಯಿದ್ವಿ ಎಲ್ಲ ಪಾಲಿಸಿ. ಇಲ್ಲ, ಟೀಚರ್ಸ್ ಕೊರತೆ ಇದ್ರೂ ಗೆಸ್ಟ್ ಟೀಚರ್ಸ್ ಇದ್ದಾರೆ. ಇದು ಇವತ್ತಿಂದ ಅಲ್ಲಲ್ಲ, ಇದು ಬಳುವಳಿಯಾಗಿ ಬಂದುಬಿಟ್ಟಿದೆ. ಬಟ್ ಬಳುವಳಿಯಾಗಿ ಬಂದಿದೆ ಅಂತ ಹೇಳಿದರೆ ಒಂದೇ ಸತಿಗೆ ನಾನು ಎಲ್ಲದನ್ನು 100% ಮಾಡೋಕ್ಕಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಭಾಳ ಕಮ್ಮಿ ಇತ್ತು. ಈಗ ಅಕ್ಷರ ಆವಿಷ್ಕಾರ ಅಂಥೇಳಿ ಅಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂಥ ಫಂಡ್ಸ್ ಏನಿದೆ 25% ಕಂಪಲ್ಸರಿ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಖರ್ಚು ಮಾಡಬೇಕು. ಇದೆಲ್ಲ ಒಳ್ಳೆ ಮೂವ್ ಇದು. ಅದ್ರ ಜೊತೆಗೆ ಶಿಕ್ಷಕರ ನೇಮಕಾತಿಯನ್ನು ಚೆಲುವಣ್ಣವರೆಲ್ಲ ನಾವೆಲ್ಲ ಇದ್ವಿ. ಕಲಬುರಗಿಯಲ್ಲಿ ಏನು ಕ್ಯಾಬಿನೆಟ್ ನಡೀತು, ಅಲ್ಲಿ ಹೇಳಿಬಿಟ್ರು 80% ಆಲ್ ಟೀಚರ್ಸ್ ಕಂಪಲ್ಸರಿ ತಗೊಳ್ಳೇಬೇಕು, ಫಿಲಪ್ ಮಾಡಿ ಅಂತ ಪರ್ಮಿಷನ್ ಕೊಟ್ಬಿಟ್ರು ಅಲ್ಲಿ ಎಲ್ಲರೂ. ಸೊ ಇಂಥ ಇದನ್ನು ತೊಗೊಂಡಾಗ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ಅವಕಾಶ ಆಗುತ್ತೆ. ಸ್ಪೆಷಲ್ ಕ್ಲಾಸಸ್ ತೊಗೊಳ್ತಾ ಇದ್ದಾರೆ, ಫ್ರೀ ಕರೆಂಟ್ ಕೊಟ್ಟಿದ್ದೀವಿ. ಅದೇ ಟೀಚರ್ಸು ಸಾಯಂಕಾಲ ತೊಗೊಳ್ತಾರೆ. ಯಾರ್ಯಾರಿಗೆ ಪಾಪ ಸ್ವಲ್ಪ ಕಷ್ಟ ಇರೋರಿಗೆ, ಟ್ಯೂಷನಿಗೆ ಹೋಗೋಕ್ಕಾಗಲ್ಲ ಅಂದ ಅವ್ರಿಗೆ ಸಹಾಯ ಆಗುತ್ತೆ. ಈಗ ಈ ಮಕ್ಕಳು ಈ ಎಕ್ಸಾಮ್ ತೊಗೊಂಡ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೋಗಬೇಕಾ 4 ಲಕ್ಷ 5 ಲಕ್ಷ ಎಲ್ಲ ಕೊಡ್ತಾಯಿದ್ರು. ಇಡೀ ದೇಶದಲ್ಲಿ ಫಸ್ಟ್ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಅನೌನ್ಸ್ ಮಾಡಿದರು, CET ನೀಟ್ ಎಕ್ಸಾಮ್ನ ಕೋಚಿಂಗ್ನ 25,000 ಮಕ್ಕಳಿಗೆ ಕೊಡ್ತಾಯಿದ್ದೀವಿ. ನಮ್ಮ ಮಕ್ಕಳನ್ನ ಏನಾದ್ರು CET ಇದಕ್ಕೆ ಕಳಿಸ್ಬೇಕಂದ್ರೆ 3ರಿಂದ 10 ಲಕ್ಷವರೆಗೂ ಕೊಡ್ತಾರೆ, ಹೌದಾ? ಆದರೆ 25,000 ಮಕ್ಕಳಿಗೆ ಇವತ್ತು ನಮ್ಮ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯವರು ಸರ್ಕಾರ ಇವತ್ತು ಬಜೆಟಲ್ಲಿ ಘೋಷಣೆ ಮಾಡಿ ಅದನ್ನ ಅನುಷ್ಠಾನನೂ ಮಾಡಿ 25,000 ಮಕ್ಕಳು ಬೆಳಗ್ಗೆ 9ರಿಂದ 10, ಮಧ್ಯಾಹ್ನ 3ರಿಂದ 4 ಈಗ ಟ್ರೈನಿಂಗ್ ತಗೋತಾ ಇದ್ದಾರೆ. ಇದೆಲ್ಲ ಒಳ್ಳೆ ಕೆಲಸ. ಹಾಂ, ನಮ್ಮ ಅಧ್ಯಕ್ಷರವರು ನಾನು ತುಂಬ ಚಿಕ್ಕವನ್ರಿ, ಸ್ಕೂಲಿಗೆ ಸೇರಿಸಿದ್ದಾರೆ, ಕಾಲೇಜಿಗೆ ಸೇರಿಸಿದ್ದಾರೆ, ನಾವೆಲ್ಲ ಮಾತಾಡೋಂಗಿಲ್ಲ. ಖಾರ್ಗೆ ಸಾಹೇಬ್ರು ಹೇಳ್ಬಿಟ್ಟಿದ್ದಾರೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ. ಅದಷ್ಟೇ ಗೊತ್ತು ನನಗೆ. ಇಲ್ಲ, ನನಗೆ ಮಾತಾಡೋಕೆ ಅದು ಅಧಿಕಾರನೇ ಇಲ್ಲ ನನಗೆ. ನೀವು ನನಗೆ ಇಲ್ಲೇ ಇಲ್ಲ, ಪ್ರಶ್ನೆನೇ ಇಲ್ಲ.
ಬಾಯಿ ಮುಚ್ಕೊಂಡಿರು ಅಂತ ಹೇಳಿದೆ ಅವ್ರು, ನಮ್ಮ ಹಿರಿಯರು ಅವ್ರು ಹೇಳ್ದಂಗೆ ಕೇಳೋದು ಒಳ್ಳೆ. ನಾನು ಅದಕ್ಕೆಲ್ಲ ಏನಿಲ್ಲ. ಮಕ್ಕಳು ಯಾರು ನಾನು ಹೇಳ್ತೀನಿಲ್ಲ, ಇದಕ್ಕೆಲ್ಲ ನಾನು ನಿಮ್ಮ ಹತ್ರ ಸಿಕ್ಕಾಕೊಳ್ಳೋದು ಇಲ್ಲ, ನಾನು ಮಾತಾಡೋದು ಇಲ್ಲ, ನೀವು ಕೇಳೋಕ್ಕೆ ಹೋಗಬೇಡಿ. ಎಲ್ಲರೂ ಫ್ರೆಂಡ್ಸ್ ಇರ್ತಾರೆ, ಬರೋರು ಬರ್ತಾರೆ, ಬಂದರೆ ಇಲ್ಲ ಹಾಗೇನಿಲ್ಲ. ಕೆಲವರೆಲ್ಲ ಸ್ನೇಹಿತರಿದ್ರೆ ಕರಿತಾ ಇರ್ತೀವಿ, ಬನ್ನಿ ಎಲ್ಲ ಸರ್ಕಾರ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾಯಿದೆ. ನಿಮ್ಮ ಲೀಡರ್ಸ್ ಮನೆಯಲ್ಲೂ ಕೂಡ ಗ್ಯಾರಂಟಿ ಸಿದ್ದರಾಮಯ್ಯ ಅವ್ರದ್ದು ಚೆನ್ನಾಗಿ ವರ್ಕೌಟ್ ಆಗ್ತಾಯಿದೆ. ಮನೆ ನಿಮ್ಮ ಬೆಳಕಾಗಿರೋದು ಸಿದ್ದರಾಮಯ್ಯ ಅವರಿಂದ. 2,000 ರೂಪಾಯಿ ಕೊಡ್ತಾ ಇದ್ದೀವಿ, ಮಾತು ಕೊಟ್ಟಂಗೆ ಉಳಿಸ್ಕೊಂಡಿದ್ದೀವಿ. ಇಂಥ ಸರ್ಕಾರನ ಶಕ್ತಿ ಕೊಡ್ರಿ ಅಂತೇಳಿ ಬರೀ ಅವರಿಗೆಲ್ಲ ಸಿಕ್ಕವರಿಗೆಲ್ಲ ಕೊಡ್ತೀನಿ, ನಿಮ್ಮ ಮಾಧ್ಯಮ ಮೂಲಕ ಎಲ್ಲರಿಗೂ ಕೊಡ್ತೀನಿ. ವಿಡಿಯೋ ಕಾನ್ಫರೆನ್ಸ್ ಅಲ್ಲ, ಇಟ್ಸ್ ಹೋದ ಸತಿ ಏನು ವೆಬ್ಕಾಸ್ಟಿಂಗ್ ಅಂತೇಳಿ ಶುರು ಮಾಡಿದ್ವಿ. ಅದು ಒಳ್ಳೆ ರೀತಿಯಲ್ಲಿ ಎಲ್ಲ ಕಡೆಯೂ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮು ಸಡನ್ನಾಗಿ ಎಕ್ಸಾಮ್ ಟೈಮಲ್ಲಿ ಮಾಡಿಬಿಟ್ವಿ ಅದನ್ನ. ಈ ಸತಿಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ DC ಅವರು, CEO ಅವರು, ಎಲ್ಲ ಲೆವೆಲ್ ಅಡ್ಮಿನಿಸ್ಟ್ರೇಷನು, ತಹಸೀಲ್ದಾರ್ ಇರ್ಬೋದು, ವಿತ್ ನಮ್ಮ ಡಿಪಾರ್ಟ್ಮೆಂಟು BOಸಿಂದ ಹಿಡಿದು DDPIs ಎಲ್ಲರೂ ಕೂಡ ಇನ್ವಾಲ್ವ್ ಆಗಿ ಮಾಡ್ತಾಯಿದ್ದಾರೆ. ಎಲ್ಲ ಕಡೆಯೂ ಚೆನ್ನಾಗಿರುತ್ತೆ. ಬೆಳಗ್ಗೆ ನಾನು ಬೆಂಗಳೂರಿಂದ ಹೊರಡಬೇಕಾದ್ರೆ ಮಕ್ಕಳನ್ನು ಕೂಡ ಗೌರ್ಮೆಂಟ್ ಕಾಲೇಜಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಸುಮ್ಮನೆ ಕೇಳಿದೆ. ಎಲ್ಲ ಭಾಳ ಖುಷಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ. ಮತ್ತು 3 ಎಕ್ಸಾಮ್ ಪಾಲಿಸಿ ಮಾಡಿರೋದು ಖುಷಿ ಆಯಿತು. ಈ ಸ್ಟ್ರಿಕ್ಟ್ ಮಾಡಿರೋದು ಖುಷಿ ಇದೆ. ಮತ್ತು 3 ಎಕ್ಸಾಮ್ ಪಾಲಿಸಿ ಅಂದರೆ ಏನಾದರೂ ಅವ್ರಿಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಎಕ್ಸಾಮಲ್ಲಿ ಅಂತ ಹೇಳಿದ್ರೆ, ಸೇಮ್ ಇಯರಲ್ಲಿ ಅದೇ ವರ್ಷ 2ನೇ ಎಕ್ಸಾಮ್ ತೊಗೊಂಡು 3ನೇ ಎಕ್ಸಾಮ್ ತೊಗೊಂಡು, ಈಗ CBSE ಅವರೆಲ್ಲ ಅದನ್ನೇ ಕಾಪಿ ಮಾಡ್ತಾಯಿದ್ದಾರೆ, ವೆಬ್ಕಾಸ್ಟಿಂಗ್ ಮಾಡ್ತಾಯಿದ್ದಾರೆ. ಸೊ ಕೆಲಸನೂ ಭಾಳ ಕಮ್ಮಿ. ಇವಾಗ ಏನಾದ್ರು ಒಂದು ಕಡೆ ಕೂತ್ಕೊಂಡು ಇಡೀ ಜಿಲ್ಲೆದು ಒಂದು ರೂಮಲ್ಲಿ ಕೂತ್ಕೊಂಡು, ಮತ್ತು ಅಲ್ಲಿರ್ತಕ್ಕಂಥ ಟೀಮ್ ಅವರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಕೂತ್ಕೊಂಡು ಮಾಡ್ತಾಯಿದ್ದಾರೆ. ಆಮೇಲೆ ಇಡೀ ರಾಜ್ಯದಲ್ಲಿ DC ಅವರು, CEO ಅವರು ಅವರೆಲ್ಲರೂ ಕೂಡ ಫೀಲ್ಡಿಗೆ ನಮ್ಮ ಜೊತೆಗೆ ಬಂದಿರೋದು ಭಾಳ ಅನುಕೂಲ ಆಗಿದೆ. ನಮಗೇನು ಯಾವುದೇ ಥರದ ಪ್ರೆಷರ್ ಇಲ್ಲ, ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನಡೀತಾ ಇದೆ. ನಾನು ಅವ್ರದ್ದು ನನಗೇನಂದರೆ ಪಾಠ ಹೇಳ್ಕೊಡೋದು, ಸ್ಕೂಲಿಗೆ ಹೋಗೋದು, ಇದು ಮಾತ್ರ. ಅವ್ರದ್ದು ಬಗ್ಗೆ ಗೊತ್ತಲ್ಲ. ಇಲ್ಲ, ನಂಗೆ ಗೊತ್ತಿಲ್ಲ ಅದನ್ನು ಕಾನೂನಲ್ಲಿ ಏನಾದರೂ ವಯೋಲೇಷನ್ ಇದ್ದರೆ ನನ್ನ ಡಿಪಾರ್ಟ್ಮೆಂಟಲ್ಲಿ ನಾನು ಅದಕ್ಕೆ ಹೇಳ್ಬೋದು. ಅದು ಪರ್ಸ್ನಲ್ನ ತೊಗೊಂಡು ಕಿತ್ತಾಡಿರೋದನ್ನ ನಾನು ಉತ್ತರನೇ ಕೊಡಬಾರ್ದು. ಆ್ಯಕ್ಚುಲಿ ಕಿತ್ತಾಡ್ಕೊಳ್ಬೇಡಿ ಅಂತೀನಿ, ಯಾಕೆಂದರೆ ಶಿಕ್ಷಕರು ಯಾವಾಗಲೂ ಉದಾಹರಣೆ ಆಗಬೇಕು. ಅದನ್ನು ಅಷ್ಟು ಹೇಳ್ಬೋದಪ್ಪ, ಅದು ಬಿಟ್ಟು ಇನ್ನೇನು ಹೇಳೋದಕ್ಕೆ ಹೋಗೋದಿಲ್ಲ. ಚೆನ್ನಾಗಿದೆ. 7,16,000 ಚಿಲ್ಡ್ರೆ ಮಕ್ಕಳು ಎಕ್ಸಾಮ್ ತೊಗೊಳ್ತಾ ಇದ್ದಾರೆ. ಹೋದ ಸತಿ 6,96,000 ಇತ್ತು. ನಮ್ಮ ಇಂಟೆನ್ಷನ್ ಏನು ಅಂದರೆ ಕಲಿಕೆನೂ ಚೆನ್ನಾಗಿ ಆಗಬೇಕು ಇದರಿಂದ, ಪ್ಲಸ್ ಮಕ್ಕಳು ಹೊರಗಿರಬಾರ್ದು, ಬಂದು ಎಕ್ಸಾಮ್ಸ್ ತೊಗೋಬೇಕು. ಶಾಲೆಗೆ ಅಡ್ಮಿಷನ್ ಮಾತ್ರ ಆಗೋದಲ್ಲ, ಶಾಲೆಗೆ ದಿನ ಬರಬೇಕು. ಆ ಥರ ಇದನ್ನು ಇನ್ವಾಲ್ವ್ಮೆಂಟ್ ಆಗಲಿ ಅಂತಲೇ DC ಅವರು, CEO ಅವರೆಲ್ಲ ಫೀಲ್ಡಿಗೆ, ಎಷ್ಟೋ ಕಡೆಗೆ DC ಅವರು, CEO ಅವರು ಅವರೇ ಕ್ಲಾಸ್ ತೊಗೊಳ್ತಾ ಇದ್ದಾರೆ. ಆ ಥರದ್ದೆಲ್ಲ ಇನ್ವಾಲ್ವ್ಮೆಂಟ್ ಆದಾಗ ಆಟೋಮೆಟಿಕಲಿ ಎಜುಕೇಷನ್ ಕ್ವಾಲಿಟಿ ಚೆನ್ನಾಗಿ ಆಗ್ತದೆ. ಹಾಂ, ಇಲ್ಲ ಕೆಲವೊಂದಲ್ಲ. ಏನಾಗ್ತದೆ, ಎಕ್ಸಾಮಿನೇಷನನ್ನು ಪವಿತ್ರತೆಯನ್ನು ಕಾಪಾಡೋದಕ್ಕೆ ಈ ಡಿಸಿಷನ್ ಹೋದ ಸತಿ ತೊಗೊಂಡ್ವಿ. ಇದು ಒಳ್ಳೆಯದೋ ಕೆಟ್ಟದೋ ಹೇಳಿ. ಈಗೆಲ್ಲರೂ ಕೂಡ ಇಡೀ ದೇಶದಲ್ಲಿ ಆವಾಗ ಸ್ವಲ್ಪ ಕ್ರಿಟಿಸಿಸಮ್ ಆಗ್ತದೆ ಸ್ವಾಭಾವಿಕವಾಗಿ ಒಂದು ಹಾರ್ಡ್ ಡಿಸಿಷನ್ ತೊಗೊಂಡಾಗ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಏನಂದರು, ಮಕ್ಕಳಿಗೆ ಕಾಪಿ ಹೊಡ್ತಕ್ಕಂಥ ಇದನ್ನು ನಾವು ಮಾಡಿಸ್ಬಾರ್ದು. ಅದು ಹಿಂದೆ ಬಂದಿದೆ, ಹೆಂಗೆ ಬಂದಿದೆ ಅದು ಚರ್ಚೆ ಬೇಡ. ಈಗ ನಾವಿದ್ದೀವಿ, ಒಳ್ಳೇದು ಕೊಡಬೇಕು. ಡ್ರಾಪ್ ಆದ್ರೂ ಕೂಡ ಈ ಸತಿ ಶಿಕ್ಷಕರು, ಅಡ್ಮಿನಿಸ್ಟ್ರೇಷನ್ನು, ನಮ್ಮ ಡಿಪಾರ್ಟ್ಮೆಂಟು, ಮಾನ್ಯ ಮುಖ್ಯಮಂತ್ರಿಗಳು ರೆಗ್ಯುಲರಾಗಿ ಒಂದೊಂದು ತಿಂಗಳಿಗೆ ರಿವ್ಯೂ ತೊಗೋತಾರೆ, ಹೆಂಗೆ ಏನು ನಡೀತಾ ಇದೆ ಅಂತ. ಯಾಕೆಂದರೆ ಮಕ್ಕಳಿಗೆ ಊಟ ಕೊಡ್ತೀವಿ, ಮೊಟ್ಟೆ ಇಲ್ಲೇ ಲಾಂಚ್ ಮಾಡಿದ್ದು ಇಡೀ ರಾಜ್ಯದಲ್ಲಿ ನಾವು ಫಸ್ಟ್ ಮಾಡಿದಾಗ. ಬುಕ್ಸ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಮಕ್ಕಳಿಗೆ ಎಜುಕೇಷನ್ ಕ್ವಾಲಿಟಿ ಚೆನ್ನಾಗಿ ಕೊಡಲಿಲ್ಲ ಅಂದರೆ ತಪ್ಪಾಗುತ್ತೆ ಅಂತ ಹೇಳಿ ಈಗ ಟೀಚರ್ಸ್ ಕೊರತೆಯನ್ನು ಕೂಡ ನೀಗಿಸ್ತಕ್ಕಂಥದ್ದು ಹಂತವಾಗಿ ನಾವು ಮಾಡ್ತಾಯಿದ್ವಿ. ಮುಂಚೆ ಸರ್ಕಾರದಕ್ಕಿಂತ ಹೆಚ್ಚು ಕೊಡ್ತಾಯಿದ್ವಿ ಎಲ್ಲ ಪಾಲಿಸಿ. ಇಲ್ಲ, ಟೀಚರ್ಸ್ ಕೊರತೆ ಇದ್ರೂ ಗೆಸ್ಟ್ ಟೀಚರ್ಸ್ ಇದ್ದಾರೆ. ಇದು ಇವತ್ತಿಂದ ಅಲ್ಲಲ್ಲ, ಇದು ಬಳುವಳಿಯಾಗಿ ಬಂದುಬಿಟ್ಟಿದೆ. ಬಟ್ ಬಳುವಳಿಯಾಗಿ ಬಂದಿದೆ ಅಂತ ಹೇಳಿದರೆ ಒಂದೇ ಸತಿಗೆ ನಾನು ಎಲ್ಲದನ್ನು 100% ಮಾಡೋಕ್ಕಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಭಾಳ ಕಮ್ಮಿ ಇತ್ತು. ಈಗ ಅಕ್ಷರ ಆವಿಷ್ಕಾರ ಅಂಥೇಳಿ ಅಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂಥ ಫಂಡ್ಸ್ ಏನಿದೆ 25% ಕಂಪಲ್ಸರಿ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಖರ್ಚು ಮಾಡಬೇಕು. ಇದೆಲ್ಲ ಒಳ್ಳೆ ಮೂವ್ ಇದು. ಅದ್ರ ಜೊತೆಗೆ ಶಿಕ್ಷಕರ ನೇಮಕಾತಿಯನ್ನು ಚೆಲುವಣ್ಣವರೆಲ್ಲ ನಾವೆಲ್ಲ ಇದ್ವಿ. ಕಲಬುರಗಿಯಲ್ಲಿ ಏನು ಕ್ಯಾಬಿನೆಟ್ ನಡೀತು, ಅಲ್ಲಿ ಹೇಳಿಬಿಟ್ರು 80% ಆಲ್ ಟೀಚರ್ಸ್ ಕಂಪಲ್ಸರಿ ತಗೊಳ್ಳೇಬೇಕು, ಫಿಲಪ್ ಮಾಡಿ ಅಂತ ಪರ್ಮಿಷನ್ ಕೊಟ್ಬಿಟ್ರು ಅಲ್ಲಿ ಎಲ್ಲರೂ. ಸೊ ಇಂಥ ಇದನ್ನು ತೊಗೊಂಡಾಗ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ಅವಕಾಶ ಆಗುತ್ತೆ. ಸ್ಪೆಷಲ್ ಕ್ಲಾಸಸ್ ತೊಗೊಳ್ತಾ ಇದ್ದಾರೆ, ಫ್ರೀ ಕರೆಂಟ್ ಕೊಟ್ಟಿದ್ದೀವಿ. ಅದೇ ಟೀಚರ್ಸು ಸಾಯಂಕಾಲ ತೊಗೊಳ್ತಾರೆ. ಯಾರ್ಯಾರಿಗೆ ಪಾಪ ಸ್ವಲ್ಪ ಕಷ್ಟ ಇರೋರಿಗೆ, ಟ್ಯೂಷನಿಗೆ ಹೋಗೋಕ್ಕಾಗಲ್ಲ ಅಂದ ಅವ್ರಿಗೆ ಸಹಾಯ ಆಗುತ್ತೆ. ಈಗ ಈ ಮಕ್ಕಳು ಈ ಎಕ್ಸಾಮ್ ತೊಗೊಂಡ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೋಗಬೇಕಾ 4 ಲಕ್ಷ 5 ಲಕ್ಷ ಎಲ್ಲ ಕೊಡ್ತಾಯಿದ್ರು. ಇಡೀ ದೇಶದಲ್ಲಿ ಫಸ್ಟ್ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಅನೌನ್ಸ್ ಮಾಡಿದರು, CET ನೀಟ್ ಎಕ್ಸಾಮ್ನ
ಕೋಚಿಂಗ್ನ 25,000 ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ನಮ್ಮ ಮಕ್ಕಳನ್ನ ಏನಾದ್ರು ಸಿ ಇ ಟಿ ಇದಕ್ಕೆ ಕಳಿಸ್ಬೇಕಂದ್ರೆ 3ರಿಂದ 10 ಲಕ್ಷವರೆಗೂ ಕೊಡ್ತಾರೆ, ಹೌದಾ? ಆದರೆ 25,000 ಮಕ್ಕಳಿಗೆ ಇವತ್ತು ನಮ್ಮ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯವರು ಸರ್ಕಾರ ಇವತ್ತು ಬಜೆಟಲ್ಲಿ ಘೋಷಣೆ ಮಾಡಿ ಅದನ್ನ ಅನುಷ್ಠಾನನೂ ಮಾಡಿ 25,000 ಮಕ್ಕಳು ಬೆಳಗ್ಗೆ 9ರಿಂದ 10, ಮಧ್ಯಾಹ್ನ 3ರಿಂದ 4 ಈಗ ಟ್ರೈನಿಂಗ್ ತಗೋತಾ ಇದ್ದಾರೆ. ಇದೆಲ್ಲ ಒಳ್ಳೆ ಕೆಲಸ. ಹಾಂ, ನಮ್ಮ ಅಧ್ಯಕ್ಷರವರು ನಾನು ತುಂಬ ಚಿಕ್ಕವನ್ರಿ, ಸ್ಕೂಲಿಗೆ ಸೇರಿಸಿದ್ದಾರೆ, ಕಾಲೇಜಿಗೆ ಸೇರಿಸಿದ್ದಾರೆ, ನಾವೆಲ್ಲ ಮಾತಾಡೋಂಗಿಲ್ಲ. ಖಾರ್ಗೆ ಸಾಹೇಬ್ರು ಹೇಳ್ಬಿಟ್ಟಿದ್ದಾರೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ, ಅದಷ್ಟೇ ಗೊತ್ತು ನನಗೆ. ಇಲ್ಲ, ನನಗೆ ಮಾತಾಡೋಕೆ ಅದು ಅಧಿಕಾರನೇ ಇಲ್ಲ ನನಗೆ. ನೀವು ನನಗೆ ಇಲ್ಲೇ ಇಲ್ಲ, ಪ್ರಶ್ನೆನೇ ಇಲ್ಲ. ಬಾಯಿ ಮುಚ್ಕೊಂಡಿರು ಅಂತ ಹೇಳಿದೆ ಅವ್ರು, ನಮ್ಮ ಹಿರಿಯರು. ಅವ್ರು ಹೇಳ್ದಂಗೆ ಕೇಳೋದು ಒಳ್ಳೆ. ನಾನು ಅದಕ್ಕೆಲ್ಲ ಏನಿಲ್ಲ. ಮಕ್ಕಳು ಯಾರು ನಾನು ಹೇಳ್ತೀನಿಲ್ಲ, ಇದಕ್ಕೆಲ್ಲ ನಾನು ನಿಮ್ಮ ಹತ್ರ ಸಿಕ್ಕಾಕೊಳ್ಳೋದು ಇಲ್ಲ, ನಾನು ಮಾತಾಡೋದು ಇಲ್ಲ, ನೀವು ಕೇಳೋಕ್ಕೆ ಹೋಗಬೇಡಿ. ಎಲ್ಲರೂ ಫ್ರೆಂಡ್ಸ್ ಇರ್ತಾರೆ, ಬರೋರು ಬರ್ತಾರೆ, ಬಂದರೆ ಇಲ್ಲ ಹಾಗೇನಿಲ್ಲ. ಕೆಲವರೆಲ್ಲ ಸ್ನೇಹಿತರಿದ್ರೆ ಕರಿತಾ ಇರ್ತೀವಿ, ಬನ್ನಿ ಎಲ್ಲ ಸರ್ಕಾರ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾಯಿದೆ. ನಿಮ್ಮ ಲೀಡರ್ಸ್ ಮನೆಯಲ್ಲೂ ಕೂಡ ಗ್ಯಾರಂಟಿ ಸಿದ್ದರಾಮಯ್ಯ ಅವ್ರದ್ದು ಚೆನ್ನಾಗಿ ವರ್ಕೌಟ್ ಆಗ್ತಾಯಿದೆ. ಮನೆ ನಿಮ್ಮ ಬೆಳಕಾಗಿರೋದು ಸಿದ್ದರಾಮಯ್ಯ ಅವರಿಂದ. 2,000 ರೂಪಾಯಿ ಕೊಡ್ತಾ ಇದ್ದೀವಿ, ಮಾತು ಕೊಟ್ಟಂಗೆ ಉಳಿಸ್ಕೊಂಡಿದ್ದೀವಿ. ಇಂಥ ಸರ್ಕಾರನ ಶಕ್ತಿ ಕೊಡ್ರಿ ಅಂತೇಳಿ ಬರೀ ಅವರಿಗೆಲ್ಲ ಸಿಕ್ಕವರಿಗೆಲ್ಲ ಕೊಡ್ತೀನಿ, ನಿಮ್ಮ ಮಾಧ್ಯಮ ಮೂಲಕ ಎಲ್ಲರಿಗೂ ಕೊಡ್ತೀನಿ.